ಇಲ್ಲಿರುವ ಎಲ್ಲ ಆತ್ಮಬಂಧುಗಳನ್ನು ಕೋಟಿ ಕೋಟಿ ಕೃತಜ್ಞತೆಗಳು. ಇವತ್ತು ವೆಂಕಟೇಶ್ ಸರ್ ಅವರು ಎಷ್ಟು ಅದ್ಭುತವಾಗಿ ಹೇಳಿದಾರೆ ಅಂದ್ರೆ ನಿಜವಾಗ್ಲೂ ಅವರು ಪಂಚೇಂದ್ರಿಯಗಳ ಬಗ್ಗೆ, ಜ್ಞಾನೇಂದ್ರಿಯಗಳ ಬಗ್ಗೆ, ನಾವು ಯಾವ ರೀತಿ ಇರಬೇಕು, ಗೃಹಸ್ಥಾಶ್ರಮದ ಬಗ್ಗೆ ಅವರು ಹೇಳಿದ್ದು ನಿಜ ನೋಡ್ರಿ. ಅವರು ಯಾರು ಆರ್ಮಿಯಿಂದ ಯಾರೋ ಬರ್ತಾ ಇರ್ಬೇಕಾದ್ರೆ ಅವ್ರ ಹೆಂಟ್ ಅವ್ರ ಮುಂದೆನೇ ಹೋಗ್ತಾರೆ, ಆದ್ರೆ ಅವ್ರಿಗೆ ಯಾವ ಫೀಲಿಂಗು ಇರೋದಿಲ್ಲ. ಯಾವಾಗ ಮನೆ ಬಂದ ತಕ್ಷಣ ಈಗ ಓದ್ಲಲ್ಲಪ್ಪ ನಿನ್ನ ಹೆಂಡತಿ ಅಂದಾಗ ಅವ್ರಿಗೆ ಎಲ್ಲಿಲ್ಲದ ದುಃಖ ಬರ್ತೈತೆ. ಅಲ್ಲಿ ಆಗಿದ್ದೇನೋ ನನ್ನ ಹೆಂಡತಿ ಅನ್ನೋದು ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಅದು ಗೊತ್ತಾಗ್ಲಾರ್ದಾಗ ಏನೂ ಇದ್ದಿಲ್ಲ. ಸೊ ಅದೇ ಥರ ನಾವೆಲ್ಲರೂ ಕೂಡ ಸಂಸಾರದಲ್ಲಿ ಇದ್ರೂ ಕೂಡ ಎಲ್ಲವೂ ನಂದೇ, ನಾನು ಇಲ್ಲಿದ್ರೆ ಏನೂ ನಡೆಯೋದಿಲ್ಲ ನಮ್ಮ ಮನೇಲಿ ಅನ್ನೋ ಒಂದು ದೊಡ್ಡ ಭ್ರಮೆಯಲ್ಲಿ ಇರ್ತೀವಿ ನಾವು. ಖಂಡಿತ ಯಾರು ಇಲ್ದಿದ್ರೆ ಎಲ್ಲದೂ ನಡೆದೋಗುತ್ತೆ, ಇದು ಸತ್ಯ. ಇದನ್ನು ತಿಳ್ಕೊಂಡು ನಾವು ನಿಜವಾಗ್ಲೂ ನಾವೆಲ್ಲರೂ ತಿಳ್ಕೊಂಡವ್ರು ಆಗಿದ್ದಕ್ಕೆ ನಾವು ವಾರ ವಾರ ಇಲ್ಲಿ ಬರ್ತಾ ಇದ್ದೀವಿ. ಪ್ರತಿದಿನ ಧ್ಯಾನ ಮಾಡಿ ಆತ್ಮಶುದ್ಧಿ ಮಾಡ್ಕೊಳ್ತೀವಿ, ಇಲ್ಲಿ ಬಂದು ಜ್ಞಾನ ಶುದ್ಧಿ ಮಾಡ್ಕೊಂತೀವಿ. ಇವತ್ತು ನಿಜವಾಗ್ಲೂ ಅವ್ರು ಸಾರ್ ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನೊಂದು ಚಿಕ್ಕ ಹಾಡಿನಿಂದ ಹೇಳ್ತೀನಿ ಇದನ್ನು. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಶ್ವಾಸದ ಮೇಲೆ ಧ್ಯಾಸವ ಮಾಡು, ಯೋಚನೆಗಳನ್ನೇ ಶೂನ್ಯವ ಮಾಡು, ಶ್ವಾಸದ ಮೇಲೆ ಧ್ಯಾಸವ ಮಾಡು, ಯೋಚನೆಗಳನ್ನೇ ಶೂನ್ಯವ ಮಾಡು, ಪ್ರತಿನಿತ್ಯ ನೀ ಸಾಧನೆ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಹಸಿದು ಬಂದರೆ ಅನ್ನವ ನೀಡು, ದಾನ ಧರ್ಮವ ಮರೆಯದೆ ಮಾಡು, ಸಜ್ಜನರ ಜೊತೆ ಸತ್ಸಂಗ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಬೇಡಿಕೆ ಸುಟ್ಟು ಬೂದಿ ಮಾಡು, ಗರ್ವ ಬಂದಾಗ ಹರಣ ಮಾಡು, ಸಿಟ್ಟು ಬಂದರೆ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ತಂದೆ ತಾಯಿಯ ಸೇವೆಯ ಮಾಡು, ಬೇಡಿ ಬಂದರೆ ಸಹಾಯ ಮಾಡು, ಎಲ್ಲರಲ್ಲೂ ದೇವರ ಕಾಣಣ್ಣ, ನೀನೇ ಆಗ ದೇವರಾದಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಈ ಒಂದು ಹಾಡನ್ನು ನಮ್ಮ ಒಂದು ಧ್ಯಾನದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾನು ಬರೆದಿದ್ದೀನಿ. ಇದು ಸತ್ಯ, ಇದು ಪ್ರತಿನಿತ್ಯ ನಾವು ಇದನ್ನು ಅಳವಡಿಸ್ಕೊಂಡ್ರೆ ಸಾಕು. ಬಸವಣ್ಣ ಹೇಳಿದ್ದು ಅದೇ, ಯಾವ ಗುಡಿಯಲ್ಲಿರೋ ದೇವರೊಂದೇ ದೇವರಲ್ಲ, ಗಿಡ ಮರಗಳಲ್ಲಿರೋ ಬನ್ನಿ ಮಂಕಾಳೆ ಮತ್ತೆ ಹೇಳ್ತವಲ್ಲ ಅಶ್ವತ್ಥ ವೃಕ್ಷ ಅದೊಂದೇ ದೇವರಲ್ಲ, ಮತ್ತೆ ಕಾಶಿ ರಾಮೇಶ್ವರದಲ್ಲಿ ಇರೋ ಕ್ಷೇತ್ರಗಳಲ್ಲಿ ಇರೋರೊಂದೇ ಅಲ್ಲ ದೇವರು, ನಿನ್ನೊಳಗೆ ನೀನು ದೇವರಿದ್ದಾನೆ, ಅದನ್ನು ನೀನು ತಿಳ್ಕೊ ಅಂತ ಬಸವಣ್ಣನವರ ಆಜ್ಞೆ ಹೇಳಿರೋದು. ಪಂಚಲೋಹದಿಂದ ಮೂರ್ತಿ ಕೂಡ ದೇವರೊಂದೇ ಅಲ್ಲ, ನೀನು ಒಳಗೆ ನೀನು ನೋಡಿದಾಗ ನೀನು ದೇವರನ್ನೋದು ನಿನ್ಗೆ ಅರ್ಥ ಆಗುತ್ತೆ ಅಂತ ಅವ್ರು ಹೇಳಿದ್ದು. ನಮ್ಗೆ ಅರ್ಥ ಆಗೋ ರೀತಿ ನಮ್ಮ ಪತ್ರಿಜಿ ಸರ್ ಹೇಳಿರೋದು ನಿಜವಾಗ್ಲೂ ಎಷ್ಟು ಸುಲಭವಾಗಿ ಹೇಳಿದ್ರು. ಶ್ವಾಸದ ಮೇಲೆ ಧ್ಯಾಸವನ್ನು ಇಟ್ಟರೆ ಸಾಕು ನಮ್ಗೆಲ್ಲಾನು ಅರ್ಥ ಆಗುತ್ತೆ. ನಿಜವಾಗ್ಲೂ ಇಷ್ಟು ಸುಂದರವಾಗಿ ನಮಗೆ ಪತ್ರಿಜಿ ಸರ್ ಅವ್ರು ತಿಳಿಸ್ಕೊಟ್ರು. ಅದನ್ನು ಇವರು ಇವತ್ತು ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರು ಸರ್ ಅವರು, ವೆಂಕಟೇಶ್ ಸರ್ ಅವರು. ತುಂಬಾ ಕೃತಜ್ಞತೆಗಳು ಸರ್. ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳಿದ್ರು. ಎಲ್ಲರಿಗೂ ಅಸಲು ಕಣ್ ತೆಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೇ ಎನರ್ಜಿ ಇತ್ತು. ಇವತ್ತು ಬಹಳ ಚೆನ್ನಾಗಿತ್ತು, ಅಸಲು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗೆ ಇವತ್ತು ವೆಂಕಟೇಶ್ ಅವರು, ಲಕ್ಷ್ಮಿ ಅವರು ನಿಜವಾಗ್ಲೂ ಅವ್ರ ಕೈಯಿಂದ ಊಟ ನಾನು ಆಗಲೇ ಮಾಡಿ ನೋಡಿದ್ದೀನಿ. ಅದ್ಭುತ. ಅವ್ರು ಪ್ರೀತಿಯಿಂದ ಮಾಡ್ತಾರೆ, ಏನು ಮಾಡಿದ್ರು ಅವ್ರು ಪ್ರೇಮ ತತ್ವದಿಂದ ಮಾಡ್ತಾರೆ. ಸರ್ ಆಗಲಿ ಮೇಡಮ್ ಆಗಲಿ. ಇವತ್ತು ಕೂಡ ನಿಮ್ಮ ಪ್ರೇಮ ತತ್ವ ಎಷ್ಟು ಚೆನ್ನಾಗಿತ್ತು, ಊಟ ಭಾಳ ಚೆನ್ನಾಗಿತ್ತಲ್ರಿ ಇವತ್ತು. ಅದ್ಭುತ. ಇವತ್ತು ನಿಜವಾಗ್ಲೂ ಈ ಒಂದು ಪ್ರಸಾದ ಮಾಡಿಸೋ ಶಕ್ತಿ ಮತ್ತೆ ನಿಮ್ಗೆ ಅದೇ ಕೊಡ್ಲಂತ ಕೇಳ್ತಾ ಈ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.